ಗುರುಜಿ, ಈಗ ವಿಷ್ಣು ಸಹಸ್ರನಾಮದ 71ನೇ ಶ್ಲೋಕದ ಅರ್ಥವನ್ನ ತಿಳಿಸೋ ಸಮಯ, ಜೊತೆಗೆ ಜ್ಯೇಷ್ಠ ನಕ್ಷತ್ರದ 3ನೇ ಪಾದದವರ ಗುಣಲಕ್ಷಣಗಳು ಏನು ಅಂತ ಹೇಳ್ತೀರಾ? ಜ್ಯೇಷ್ಠ ನಕ್ಷತ್ರದ 1, 2, 3, 4ನೇ ಪಾದದಲ್ಲಿ 3ನೇ ಪಾದ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಜ್ಯೇಷ್ಠ ನಕ್ಷತ್ರದಲ್ಲಿ ಎಷ್ಟೋ ಜನಕ್ಕೆ ಯಶಸ್ಸು, ಕೀರ್ತಿ, ಪದವಿಗಳು ಬಹಳಷ್ಟು ಜನ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಎಲ್ಲ ಉನ್ನತ ಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಆದರೆ ಯಾವತ್ತು ದಡೀರಂತ ಬೀಳ್ತಾರೋ ಗೊತ್ತಿಲ್ಲ. ವೃಶ್ಚಿಕ ಅಂದರೆ ಪಾತಾಳ ಲೋಕದಲ್ಲಿ ಇವರು ನಿಂತಿರೋ ಭೂಮಿ ಯಾವತ್ತೂ ಸ್ಥಿರವಾಗಿರಲ್ಲ. ಜಂಪಿಂಗ್ ಜಾಕ್ ಅಂತ ಕರಿತೀವಿ. ಮೈಂಡ್ ಯಾವತ್ತೂ ಫ್ಲಕ್ಚುಯೇಷನ್ ಜಾಸ್ತಿ. ಅದರಲ್ಲೂ 3ನೇ ಪಾದ 4ನೇ ಪಾದವರೆಗೂ ಜಾಸ್ತಿ. ಅದಕ್ಕೆ ಮೊದಲು ನಾವೇನು ಮಾಡಬೇಕು? ಸಾಕ್ಷಾತ್ ದಕ್ಷಿಣಾಮೂರ್ತಿ ಮಹಾವಿಷ್ಣುನ ಕರೆದು ಬಿಡಬೇಕು. ಇನ್ನಷ್ಟು ಮಾತಾಡಬೇಕು. ಬನ್ನಿ ಕರೆದು ಬಿಡೋಣ. ಜ್ಯೇಷ್ಠ ನಕ್ಷತ್ರದ 3ನೇ ಪಾದದವರಿಗೆ ಸ್ವಲ್ಪ ಹೆಣ್ಣು ಗುಣಗಳು ಅಂತ ಹೇಳ್ತೀವಿ. ಈ ಹೆಣ್ಣು ಗುಣಗಳು ಅಂದರೆ ಹೇಗೆ ಅಂದರೆ, ಗಂಡಸರಾಗೇ ಇರ್ತಾರೆ, ಸ್ವಲ್ಪ ಮಟ್ಟಿಗೆ ಹೆಣ್ಣಿನ ಆಕಾರದಲ್ಲಿ ಆಟ ಆಡ್ತಾರೆ. ಹೆಣ್ಣು ಮಕ್ಕಳು ಇರ್ತಾರೆ, ಗಂಡಸ್ತರ ಆಡ್ತಾರೆ. ಇದು ಯಾಕೆ ಅಂದರೆ ಸ್ವಭಾವ ಗುಣಗಳು ಅಲ್ಲ, ತಮ್ಮಲ್ಲಿರ್ತಕ್ಕಂಥ ವಿಚ್ಛೇದ. ಅಂದರೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ವೃಶ್ಚಿಕ ರಾಶಿ ಅನ್ನೋದು ಬಾಯಲ್ಲಿ ಚೇಳು ಬಾಲದಲ್ಲಿ ವಿಷ. ಆದರೆ ಎರಡಾಗಿರ್ತಕ್ಕಂಥ ಭಿನ್ನವಾಗಿರೋದು ಏಕಸ್ವರೂಪ ಅಂತ ಕರಿತೀವಿ. ಚೇಳು ಅಂದರೆ ಪಾತಾಳದಲ್ಲಿ, ನಿಧಿ ಇರೋ ಜಾಗದಲ್ಲಿ, ಅಥವಾ ಕಲ್ಲು ಬಂಡೆಗಳ ಕೆಳಗಲ್ಲಿ, ಹಳೇ ಜಾಗಗಳಲ್ಲಿ, ಬಿರುಕು ಬಿಟ್ಟಿರತಕ್ಕಂಥ ಭೂಮಿ ಜಾಗಗಳಲ್ಲಿ, ಸರ್ಪಗಳು ಎಲ್ಲಿ ನಿವೇಶನ ಹೊಂದಿರುತ್ತೋ, ಕ್ಷೇತ್ರವೇ ಸರ್ಪಕ್ಷೇತ್ರವಾದಾಗ ಆ ಜಾಗಗಳಲ್ಲಿ, ನಿಧಿ ನಿಕ್ಷೇಪಗಳು ಇದ್ದ ಜಾಗದಲ್ಲಿ, ಲಕ್ಷ್ಮೀ ಕಳೆ ಜಾಸ್ತಿ ಇದ್ದ ಜಾಗದಲ್ಲಿ, ಲಕ್ಷ್ಮೀ ಸಾನ್ನಿಧ್ಯ ಇದ್ದ ಜಾಗದಲ್ಲಿ ಇದು ವಿಶೇಷತೆ. ಅದಕ್ಕೆ ಇವರಲ್ಲಿ ಬೇಗ ದುಡ್ಡು ಉಳಿಯುತ್ತೆ, ಬೇಗ ಸಾವುಕಾರ ಆಗ್ತಾರೆ. ಆದರೆ ಬೇಗ ಗರೀಬಿ, ಬೇಗ ಏನು ಮಾಡ್ಬಿಡ್ತಾರೆ? ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಶಂಭೋ ಶಂಕರ ಅಲ್ಲ, ಚಂಬೋ ಶಂಕರ. ಹಾಗಾಗ್ಬಿಟ್ಟಿದೆ ಜೀವ. ಅದಕ್ಕೆ ನೀವುಗಳು ಏನು ಮಾಡ್ತೀರಾ? ಎಲ್ಲಾರ್ಗೂ ಕೊಟ್ಟು ಒಳ್ಳೆಯವರು ಅನ್ಸ್ಕೊಂತೀರ. ಆದರೆ ಕೊಟ್ಬಿಟ್ಟು ಏನಂತೀರ ಗೊತ್ತಾ? ಕೊಟ್ಟೆ ಅವನಿಗೆ ಕೊಟ್ಟೆ, ಇವನು ಉದ್ಧಾರ ಮಾಡಿದೆ, ಇವನಿಗೆ ಕೊಟ್ಟೆ, ಅವನಿಗೆ ಮಾಡೋದು ಯಾಕೆ? ಹೇಳ್ಕೊಳ್ಳೋದು ಯಾಕೆ? ಆ ಜ್ಯೇಷ್ಠ ನಕ್ಷತ್ರ ಸ್ವಗುಣವೇ ಹೌದು. ನೀವು ಮಾಡ್ಲೂಬೇಡಿ, ಹೇಳ್ಕೊಳ್ಳೂಬೇಡಿ. ಇವನಿಗೆ ಒಳ್ಳೇದು ಮಾಡಿದೆ, ನೋಡಿದ್ಯಾ ಅವನು ಹೆಂಗೆ ಮಾಡ್ಬಿಟ್ಟ, ಅವನಿಗೆ ಒಳ್ಳೇದು ಮಾಡಿದೆ, ಇವನು ಹೆಂಗೆ ಮಾಡ್ಬಿಟ್ಟ. ಇದೇ ಸ್ವಭಾವವನ್ನು ಬಿಟ್ಟಾಗ ಮಾಡಿದ್ದು ಈ ಕೈಗೆ ಆ ಕೈ ಗೊತ್ತಾಗ್ಕೊಡುದು. ಜ್ಯೇಷ್ಠ ನಕ್ಷತ್ರದ 3ನೇ ಗುಣ ಹಾಗೆ. ಜ್ಯೇಷ್ಠ ನಕ್ಷತ್ರದ ಈಗ ವೇದದಲ್ಲಿ ಶನಿ ಕೂತಿದ್ದಾನೆ ಅಲ್ವಾ? ವೇದದಲ್ಲಿ ಶನಿ ಕೂತಿದ್ದಾಗ ಜ್ಯೇಷ್ಠ ನಕ್ಷತ್ರಕ್ಕೆ ನೀವೆಲ್ಲ ಏನು ಮಾಡಬೇಕು? ಶನೇಶ್ವರನ್ ಇನ್ನೇನು ಜನ್ಮಕ್ಕೆ ಬಂದ್ಬಿಡ್ತಾನೆ. ಜನ್ಮಗುರು ಜನ್ಮಶನಿ ನರೋ ದುಃಖಂ. ಜೀವನ ಪರ್ಯಂತ ಯಾವ ಕಾಲಕ್ಕೂ ತಪ್ಪಿಸ್ಕೊಳಕ್ಕಾಗದೇ ಇರೋ ಯುಗಗಳು ಅಂದರೆ ಗುರು ಬಂದು ಕೂತಾಗ, ಶನಿ ಬಂದು ಕೂತಾಗ, ಜನ್ಮದಲ್ಲೇ ಬಂದಾಗ. ಅದಕ್ಕೆ ವೇದದಲ್ಲಿ ಶನಿಯಿಂದಾಗ ನೀವೇನ್ ಮಾಡಬೇಕು? ಅತಿ ಶೀಘ್ರದಲ್ಲಿ ಈಗ ತಪ್ಪಿಸ್ಕೊಳ್ಳೋ ಅವಕಾಶ. ತಪ್ಪಿಸ್ಕೊಳ್ಳೋದೇನೋ, ತಪ್ಪು ಮಾಡಿದ್ರೆ ಸರಿ ತಿದ್ದುಪಡಿಸ್ಕೊಳ್ಳಿ. ಧರ್ಮದಲ್ಲಿ ನಡೀತಾ ಇದ್ರೆ ಇನ್ನಷ್ಟು ಧರ್ಮದಲ್ಲಿ ನಡೀರಿ. ಸುಜಿನ ಅನುಗ್ರಹವನ್ನ ಪಡೀರಿ. ಸುಜಿನ ಅನುಗ್ರಹ ಅಂದ್ರೇನು? ದೇವ ರಹಸ್ಯದಲ್ಲಿ ನಡೀರಿ. ಅಂದರೆ ಪ್ರತಿಯೊಂದು ಏನೇನೋ ಡಿಸಿಪ್ಲಿನ್ ಇದೆ ಅದನ್ನೆಲ್ಲ ಪರಿಪಾಲನೆ ಮಾಡಿ. ಆಮೇಲೆ ಇವರು ತುಂಬಾ ಡೀಸೆಂಟು. ಜ್ಯೇಷ್ಠ ನಕ್ಷತ್ರದ 3ನೇ ಪಾದದವರು ಆ ಡೀಸೆನ್ಸಿ ಅನ್ನೋದು ಹೇಗಿರುತ್ತೆ ಅಂದರೆ, ಏನು ತುಂಬ ಒಳ್ಳೆಯವರಪ್ಪ, ತುಂಬ ಒಳ್ಳೆಯವರು, ಏನು ಗೊತ್ತೇ ಆಗಲ್ಲ. ಅಂದರೆ ಮಾಡೋದೆಲ್ಲ ಮಳ್ಳಿ ಕೆಲಸ, ಎಲ್ಲ ಕಾಲಕ್ಕೂ ಸೈಲೆಂಟ್ ಅನ್ಕೊಳ್ತೀವಿ. ಆದರೆ ಒಳಗೆ ತೋಡ್ಬಿಟ್ಟಿರ್ತಾರೆ ಹಳ್ಳ, ಹೆಗ್ಗಣ ಥರ ಗೊತ್ತಾಗಲ್ಲ, ಥಮಕ್ಕನ್ ಬಿದ್ದು ಹೋಗ್ತಾರೆ ಯಾರಾದ್ರೂ ಹೋಗಿ. ಅಂದರೆ ಇವ್ರಿಗೇನು ಅಂದರೆ ಆತ್ರ ಜಾಸ್ತಿ. ಆತ್ರದವನಿಗೆ ಬುದ್ಧಿಮಟ್ಟ. ಇವನಿಗೆ ಇನ್ನೊಂದೇನು ಅಂದರೆ ಸಂತಾನ ಭಾಗ್ಯ ಭಾಳ ಕಮ್ಮಿ. ಜ್ಯೇಷ್ಠ ನಕ್ಷತ್ರ 3 ಅಂತಲ್ಲ, 1, 3 ಎರಡಕ್ಕೂ ಸಂತಾನ ಭಾಗ್ಯ ಕಮ್ಮಿ. ಯಾಕೆ ಭಾಗ್ಯ ಕಮ್ಮಿ ಅಂದರೆ ಶುಕ್ರನೇ ಅನುಗ್ರಹ ಜಾಸ್ತಿ. ಶುಕ್ರನ ಅನುಗ್ರಹ ಅಂದರೆ ಸಾಧಾರಣವಾಗಿ ಮಕ್ಕಳೇ ಇಲ್ಲ ಅಂತ ಇಟ್ಕೊಳ್ಳೋಣ. ಇಲ್ಲ ಮಕ್ಕಳಿದ್ದಾರೆ ಅಂದರೆ ಹೆಣ್ಣು ಮಕ್ಕಳೇ ಗ್ಯಾರಂಟಿ. ಅದಕ್ಕೋಸ್ಕರ ನೀವು ಜೀವನ ಪರ್ಯಂತ ಗಂಡುಗಳು ಅಂದರೆ ಗುರು ಅನುಗ್ರಹ, ಶನಿ ಅನುಗ್ರಹ ತಡಿ ಕಮ್ಮಿ. ನೀವು ಅದಕ್ಕೆ ಏನು ಮಾಡಬೇಕು? ಗುರು ಬಲ ಚೆನ್ನಾಗಿ ಸಂಪಾದನೆ ಮಾಡಬೇಕು, ಶನಿ ಬಲ ಚೆನ್ನಾಗಿ ಸಂಪಾದನೆ ಮಾಡಬೇಕು. ಶನಿ ಗುರು ಧರ್ಮ ಮಾರ್ಗದಲ್ಲಿ ನಡೀತಾರೆ. ಯಾವತ್ತಿದ್ರು ಎತ್ತಿಡಿಬೇಕು ಸತ್ಯ. ಯಾಕೆಂದ್ರೆ ಇನ್ನೊಂದು ತಪ್ಪು ಮಾಡ್ಬಿಡ್ತೀರಾ. ಏನ್ ತಪ್ಪು ನೋಡೋಣ ಶ್ಲೋಕದ ನಂತರ. ಬನ್ನಿ ನೋಡೋಣ ಆ ಶ್ಲೋಕ ಏನು ಅಂತ. ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ ವಿವರ್ಧನಃ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯಃ ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ ವಿವರ್ಧನಃ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯಃ.
ವೇದ ಪಾಠಗಳು ಬಹಳ ಚೆನ್ನಾಗಿ ಬಾಯಲ್ಲಿ ಬರ್ತಕ್ಕಂಥ ಗುರು ಶ್ಲೋಕಗಳು ಬಹಳ ಸಂತೋಷ. ದೇವರ ಭಕ್ತಿ ಹೆಚ್ಚಾಗಿರತಕ್ಕಂಥದ್ದು, ಬ್ರಹ್ಮಸ್ವರೂಪ ತೇಜಸ್ಸು ಹೊಂದ್ಕೊಳ್ತಕ್ಕಂಥದ್ದು, ಅತಿ ಶೀಘ್ರದಲ್ಲಿ ಎಲ್ಲವನ್ನೂ ಕಲ್ತ್ಕೊಳ್ತಕ್ಕಂಥವ್ರು. ಎಲ್ಲವನ್ನೂ ಕಲ್ತ್ಕೊಂಡಾಗ ತಾವು ಮಾತ್ರ ಚೆನ್ನಾಗಿರೋಣ ಅನ್ನೋ ಭಾವನೆಯಲ್ಲಿ, ಅದು ಸ್ವಾರ್ಥ ಅಂತ ಆಗ್ಬೋದು ಅಥವಾ ಜೀವನ ಅಂತ ಆದರೂ ಆಗ್ಬೋದು, ನಾನು ಇರೋದೇ ಹೀಗೆ ಅಂತ ಅನ್ಕೋಬೋದು. ಆದರೆ ಆ ಜೀವನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥವ್ರು. ಇವರಲ್ಲಿ ಕಣ್ಣಿನ ಭಾಗ ಯಾವತ್ತಿದ್ರೂ ತೊಂದರೆ. ದಯವಿಟ್ಟು ಹೇಳ್ತೀನಿ, ಕನ್ನಡ ಕಳಕು ಅಂದರೆ ಸೂರ್ಯನ ನಾಡಿ ಬಹಳ ಕಮ್ಮಿ ನಡೆಯುತ್ತೆ. ಅದಕ್ಕೆ ಕಿವಿಗಳಿಗೆ ಇವರು ಯಾವತ್ತಿದ್ರು ಜ್ಯೇಷ್ಠ ನಕ್ಷತ್ರದವರು ಹೆಣ್ಣಾಗ್ಲಿ ಗಂಡಾಗ್ಲಿ ಕಿವಿ ಎರಡೂ ಕಿವಿಗಳನ್ನ ಓಲೆಗಳನ್ನ ಪುಟ್ಟದಾಗಿರ್ತಕ್ಕಂಥ ಜ್ಞಾನ ಚಿನ್ಮುದ್ರೆಯನ್ನ ಹೊಂದ್ಕೊಳ್ಳಿ. ಆದಷ್ಟು ಸೂರ್ಯನಾಡಿಗೆ ಹೊಂದ್ಕೊಳ್ಳಿ. ಜೀವನ ಪರ್ಯಂತ ಸೂರ್ಯನಷ್ಟೊತ್ತಿಗೆ ಎದ್ದೇಳಿ. ಜೀವನ ಪರ್ಯಂತ ಬ್ರಾಹ್ಮಣರಿಗೆ ಮಿತ್ರರಾಗಿರ್ತಕ್ಕಂಥವ್ರು. ಅಕಸ್ಮಾತ್ ಅನ್ಯ ಧರ್ಮದಲ್ಲಿ ಅನ್ಯ ಜಾತಿಯಲ್ಲಿ ಹುಟ್ಟಿದ್ರು ಬ್ರಾಹ್ಮಣರಿಗೆ ಮಿತ್ರವಾಗ್ತಾರೆ. ಬ್ರಾಹ್ಮಣರು ಅಕಸ್ಮಾತ್ ಜ್ಯೇಷ್ಠ ನಕ್ಷತ್ರ ಹುಟ್ಟಿದ್ರೆ ಅನ್ಯ ಜಾತಿಯವರು ಹೊಂದ್ಕೊಂತಾರೆ. ಅಂದ್ರೆ ಎಲ್ಲರೂ ಹೊಂದ್ಕೊಂಡು ಬಾಳೋಣ ಅನ್ನೋ ಭಾವನೆ ಇವರಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ 3ನೇ ಗುಣ ಇದ್ದೇ ಇರುತ್ತೆ. ಇವರಲ್ಲಿ ಒಂದೇನು ಅಂದರೆ, ಯಾವ ಕಾಲಕ್ಕೂ ನಾನು ಹೇಳಿದ್ನಲ್ಲ, ವಿಶೇಷ ಗುಣಗಳು ಅಂದರೆ ನರಗಳು ಯಾವತ್ತೂ ನೋಡ್ಕೋಬೇಕು. ಗುರು ಕ್ಷೇತ್ರ ಅಂದರೆ ಗುರು ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡಬೇಕು. ಶನಿ ಅಂದರೆ ಕೈ, ತೊಡೆ, ಸೊಂಟದ ಭಾಗ, ಕತ್ತಿನ ಕೊನೆ ಭಾಗ, ಆರೋಗ್ಯ ಕ್ಷೇಮಂ ವಹಾಮ್ಯಹಂ. ಯಾವತ್ತಿದ್ರೂ ಮೂಳೆಗಳನ್ನ ಬಹಳ ಚೆನ್ನಾಗಿ ನೋಡ್ಕೋಬೇಕು.